ತಾತ ನಮ್ದು ಪುಟ್ಟದ ರಂಗಜ್ಜಿಗೆ ಕ್ಯಾಗೆ ಆಗ್ಬಾರ್ದು. ಅರೆ ನಮ್ದು ಪುಟ್ಟದ ರಂಗಜ್ಜಿಗೆ ಉಳಿಸ್ಕೊಟ್ಬಿಡಿ. ಲೇ ಪಂಡ್ರಪಟ್ ಪಾಸ, ನೀನು ಒಜ್ಜಿ ಮೇಲೆ ಪ್ರೀತಿಯಿಂದ ಹೇಳ್ತಾ ಇದ್ಯಾ, ಇಲ್ಲ ಅಂತ ಅಂದ್ರೆ ಊಟ ಸಿಗಲ್ಲ, ಕಾಫಿ ಸಿಗಲ್ಲ, ಟೀ ಸಿಗಲ್ಲ ಅಂತ ಹೇಳ್ತಿದ್ಯಲ್ಲ ಪಂಡ್ರಪಟ್ಟು. ಅದೇ ಕಣಲ್ಲ ಪಾಪ. ಇಲ್ಲ ಇವನೊಳ ನೋಡಿರೆ ಈಗಲೇ ಸತ್ತಾಯ್ ಬಿಡ್ಲಿ ಅಂತನ ಕಾಯ್ತಿರಂಗೈತೆ. ಅಲ್ಕಣಪ್ಪ ದಾಸಪ್ಪ, ನನ್ನ ಪ್ರಾಣ ಕುತ್ತು ಅಂತ ಅಂದಲ್ಲ, ಅದಕ್ಕೆ ಯಾಕನ ಪರಿಹಾರ ಐತೆ? ಶಿವ 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 ಶಿವ, ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ, ಪರಿಹಾರ ಮಾಡಲೇಬೇಕು ತಾಯಿ, ಇಲ್ಲಾಂದ್ರೆ ರಕ್ತ ಕಾರ್ಕೊಂಡು ಸಾಯ್ತೀಯಾ. ಇವತ್ತು ಅಮಾವಾಸ್ಯೆ ರಾತ್ರಿ ಸ್ಮಶಾನದಲ್ಲಿ ನಾನು ಭದ್ರಕಾಳಿಗೆ ವಿಶೇಷ ಪೂಜೆ ಮಾಡಬೇಕು. ಅದಕ್ಕೆ ಒಂದು ರೇಷ್ಮೆ ಸೀರೆ, ಒಂದು ಬೆಳ್ಳಿ ದೀಪ, ಒಂದು ಪೂಜೆಯ ಖರ್ಚಿಗೆ 5,000 ರೂಪಾಯಿ ಆಗ್ತದೆ ತಾಯಿ. ದಕ್ಷಿಣೆ ಇಡಬೇಕು. ಈಗಲೇ ಕೊಟ್ರೆ ನಿನ್ನ ಪ್ರಾಣ ಉಳಿಸೋ ಪ್ರಯತ್ನ ಮಾಡ್ತೀನಿ ತಾಯಿ, ಪ್ರಯತ್ನ ಮಾಡ್ತೀನಿ. 5,000ನೇ? ಅಜಯ್, ಆ ಬುಡ್ಬುಡ್ಕೆ ತಾತ ಏನು ಹೇಳ್ತೈತೆ, ಸತ್ತೋಗ್ತಿ ಹಂಗೆ ಹಿಂಗೆ ಅಂತಾನೆ, ಪ್ರಾಣಕ್ಕಿಂತ ದುಡ್ಡು ಮುಖ್ಯ ಅಲ್ಲ ಅಂತಾನೆ ನೀನು ತಾತ ಎಲ್ಲನ ಹೇಳ್ತಿರ್ತೀರಿ ನೋಡು. ಹಂಗೆ 5,000 ಅಲ್ವೇ, ಯಾಸಕ್ಕೆ ಕೊಟ್ಬಿಡೋದೆ, ಕೊಟ್ಟು ಅಂಥದ್ದು ಪೂಜೆನೆ ಅಂತಲ್ಲ, ಅದನ್ನ ಮಾಸು. ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ. ಹೌದು ತಾಯಿ ರಂಗಮ್ಮ, ಹೌದು. ಆ ಹುಡುಗ ಬಾಲಕ ಹೇಳ್ತಾ ಇರೋದು ಸರಿಯಾಗೈತೆ. ಪ್ರಾಣಕ್ಕಿಂತ ದುಡ್ಡು ಮುಖ್ಯ ಅಲ್ಲ ತಾಯೇ, ನಿನ್ನ ಪ್ರಾಣ ಉಳಿಸ್ಕೊಂಡ್ರೆ ಅಂತ ದುಡ್ಡನ್ನ ಎಷ್ಟೋ ದುಡಿಬಹುದು. ಅಯ್ಯೋ ಹ್ಞೂ ಕಣಪ್ಪ ದಾಸಪ್ಪ, ನೀನು ಹೇಳೋದು ಸರಿ. 5,000 ಅಲ್ವೇ, ಏನೋ ಮಾಡಿ ಹೊಂಚ್ತೀನಿ. ಅಲ್ಲಿ ಕಣಲ್ಲಪ್ಪಯ್ಯ, ನನ್ನ ಹೆಸರು ರಂಗಮ್ಮ ಅಂತನ ನಿನಗೆ ಹೆಂಗ ಗೊತ್ತಾಯ್ತು? ಅದು ದಿವ್ಯ ದೃಷ್ಟಿ ತಾಯಿ, ದಿವ್ಯ ದೃಷ್ಟಿ. ನಾನು ಕಣ್ಣು ಮುಚ್ಚಿದ್ರೆ ಸಾಕು, ಭೂತ ಭವಿಷ್ಯತ್ ಎಲ್ಲ ಟಿವಿಗೆ ಪಿಕ್ಚರ್ ಬಂದಂಗೆ, ಧಾರಾವಾಹಿ ಬಂದಂಗೆ ಮುಂದೆ ಬಂದ್ಬಿಡ್ತೈತೆ ತಾಯಿ. ನಿನ್ನ ಹೆಸರು ನಿನ್ನ ಹಣೆಯಲ್ಲೇ ಬರದೈತೆ. ಎಲ್ಲದಿ ಎಲ್ಲದಿ ಏ ತಾತ, ಬುಡ್ಬುಡ್ಕೆ ತಾತ, ನಮ್ಮ ಅಜ್ಜಿ ಹಣೆ ತುಂಬನ 100 ರೂಪಾಯಿ ಕಾಯಿನ್ ಸೈಜ್ ಎಷ್ಟು ಕುಂಕುಮ ಇಟ್ಟೈತೆ, ಯಾಚರೆಲ್ಲ ಸಿಕ್ಕಾಗ್ತಿಂಗೆ. ಅಜ್ಜಿ ಯಾರ ಫೋನ್ ಬಡ್ಕೊಂತೈತೆ, ನಿಂದನದೆ ಒಳಗೇನ ಇಟ್ಟಿದ್ದೆ, ತಕೊಂಬರ್ಲೆ. ನಂದ್ರೆ ಕರೆನ್ಸಿ ಖಾಲಿಯಾಗಿ ಅದು ಯಾಕ್ತಾನೋ ನನಗೆ ಫೋನ್ ಹೋಗೋದು ಇಲ್ಲ ಬರೋದು ಇಲ್ಲ ಅಂತ ನೀನೇ ಹೇಳೋದಲ್ಲ, ನನ್ನ ಫೋನಲ್ಲಿ ಬಡ್ಕೊಂತೈತಿ. ಓ ಕರೆಕ್ಟ್ ಅಲ್ವೇ? ಮತ್ತೆ ಯಾರ್ದು ಫೋನು? ಲೋ ಪಾಸ, ನಿಮ್ಮ ಅಮ್ಮ ಫೋನ್ ನೀನೇ ನನ್ನ ಜೋಬಲ್ಲಿ ಕಿತ್ಕೊಂಡ್ಬಂದಿದ್ದಲ್ಲ. ಅರೆ ಬಂದಿದೆ ಅಣ್ಣ, ನಮ್ದು ಹಮ್ಮಿ ಫೋನ್ಗೆ ನೋಡಿರಿ ಹಾಳಾಗಿ ಬಿಡ್ತೀನಿ ಅಂದ್ಬಿಟ್ಟು ಫೋನ್ಗೆ ಕೊಡೋದಿಲ್ಲ ನಮ್ದಿಗೆ. ಅರೆ ಆ ಫೋನು ನಮ್ದಿಗೆ ಅಲ್ಲ, ಈ ಬಿಡ್ಬಿಡ್ಕೆ ಅದು ತಾತಾಗೆ ಇಲ್ಲ, ಅವ್ರದ್ದು. ತಾತ, ಬಿಡ್ಬಿಡ್ಕೆ ತಾತ, ನಿನ್ನೆ ಫೋನು ನೋಡ್ರಿ, ನಿಂಗೆ ಫೋನ್ ಎಲ್ಲ ಮಾತಾಡೋದು, ಫೋನ್ ಮಾಡೋದು ಎಲ್ಲ ಗೊತ್ತೈತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಬಾಲಕ, ಹಿಂಗೆ ಯಾರೋ ಭಕ್ತಾದಿಗಳು ಪೂಜೆ ಬಗ್ಗೆ ಕೇಳಕ್ಕೆ ಅಂತ ಫೋನ್ ಮಾಡ್ತಾ ಇರ್ತಾರಪ್ಪ, ಅದಕ್ಕೋಸ್ಕರ ನಾನು ಫೋನನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಹೌದಾ? ನೋಡಪ್ಪ, ಇವ ಅಜ್ಜಂಗೆ ಫೋನ್ ಎಲ್ಲ ಮಾಡಿ ಪೂಜೆ ಮಾಡ್ಸಂತಾರ ಇದ್ದಾರೆ. ನೋಡ್ರಿ. ಅಯ್ಯೋ ಎಸೆಟ್ಗೆ, ಅಯ್ಯೋ ಅಪ್ಪಯ್ಯ ದಾಸಪ್ಪ, ನಂದು ಈ ತಿಂಗಳಿಗೆ 2,000 ಸಿದ್ದರಾಮಯ್ಯ ಹಾಕ್ತಾನಲ್ಲ, ಅದೊಂದು 3-4 ತಿಂಗಳಿಂದನ ಬಿಡಿಸೇ ಇಲ್ಲ ಕಣಪ್ಪ. ಮನೆಗೆ ದುಡ್ಡಿಲ್ಲ, ಬರೀ ಬ್ಯಾಂಕ್ನಾಗೈತಿ, ಇನ್ನನ ಬಿಡಿಸ್ಕೊಂಬಂದಿಲ್ಲ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಅಷ್ಟೇನಾ ತಾಯಿ? ನನ್ನ ಫೋನ್ಗೆ ನಿನ್ನ ಅಕೌಂಟಿಂದ ನನ್ನ ಅಕೌಂಟ್ಗೆ ಗೂಗಲ್ ಪೇ ಮಾಡ್ಬಿಡು ತಾಯಿ, ಗೂಗಲ್ ಪೇ ಮಾಡ್ಬಿಡು. ಅಯ್ಯೋ ನಬ್ರಾಗೋ, ಈ ತಾತ ನೋಡಕ್ಕೆ ಈಗ್ಲಾಗ್ಲೂ ಜೀವ ಬಿಡೋದಿದ್ದಂಗ ಐತೆ. ನೋಡು ಫೋನ್ ಇಕ್ಕೊಂಡೈತಿ, ಆಮೇಕಿಂದ ಗೂಗಲ್ ಪೇ ಪಾಗಲ್ ಪೇ ಯಾಕಾಗ್ತಾನೋ ಇನ್ನ ನಮ್ಗೆ ಗೊತ್ತಿಲ್ಲ. ಅಂತದೆಲ್ಲ ಮಡಿಕೊಂಡೈತಲ್ಲ ಈ ತಾತ. ಸೂರ್ಯ ತಾತಿದು ಸುಮಾರು ತಾತ ಅಲ್ಲಿದು. ಎಲೆ ಮೂಕಣ ಪಾಪ, ನನಗೂ ಯಾಕೋನ ಹಂಗೆ ಅನ್ನಿಸ್ತಾ ಐತಿ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನಡಿತೈತೆ ತಾಯಿ. ಕಂಟಕ ಕಳೆಯೋಕೆ ಇದೊಂದೇ ಮಾರ್ಗ ಇರೋದು ತಾಯಿ. ಇವತ್ತು ಮಧ್ಯರಾತ್ರಿ ಸ್ಮಶಾನದಲ್ಲಿ ಮಂಡಲ ಬರೆದು 9 ನಿಂಬೆಹಣ್ಣು ಕೊಯ್ದು ಕಪ್ಪು ಕೋಳಿ ಬಲಿ ಕೊಟ್ಟು ಚೌಡೇಶ್ವರಿಗೆ ನೆತ್ತರು ತರ್ಪಣ ಬಿಡಬೇಕು ತಾಯಿ. ಅದಕ್ಕೆ ಒಂದು ಕೆಂಪು ರೇಷ್ಮೆ ಸೀರೆ, 5 ತಲದ ಬೆಳ್ಳಿ ದೀಪ, ನಂಜನಗೂಡಿನ ಭಸ್ಮ ಮತ್ತು ಪೂಜೆಗೆ 5,001 ರೂಪಾಯಿ ದಕ್ಷಿಣೆ ಇಡಬೇಕು ತಾಯಿಯೇ, ದಕ್ಷಿಣೆ ಇಡಬೇಕು. ಜೀವ ಉಳಿಸ್ಕೋಬೇಕು ಅಂದರೆ ಈಗಲೇ ಜೋಗಳಿಗೆಗೆ ದುಡ್ಡು ಹಾಕು ತಾಯಿಯೇ, ದುಡ್ಡು ಹಾಕು.
ದುಡ್ಡಿಲ್ಲ ಅಂದ್ರೂ ಚಿಂತೆ ಇಲ್ಲ ತಾಯಿ. ಭದ್ರಕಾಳಿಯ ದರ್ಬಾರಿಗೆ ಡಿಜಿಟಲ್ ಕಾಲದ ದಾರಿ ಐತಿ. ಫೋನ್ ಪೇ ಮಾಡು, ಗೂಗಲ್ ಪೇ ಮಾಡು, ಪೇಟಿಎಂ ಮಾಡು ತಾಯಿ. ಇಲ್ಲ QR ಕೋಡ್ ಐತೆ, ಸ್ಕ್ಯಾನ್ ಮಾಡು. ಅದು ಇಲ್ಲ ನನ್ನ ನಂಬರ್ ಹೇಳ್ತೀನಿ, ಬರ್ಕೋ ತಾಯಿ ಬರ್ಕೋ. 9844 ಜಲ್ದಿ ನನ್ನ ಅಕೌಂಟ್ಗೆ 5,000 ಹಾಕು. ಈ ತಾತ ಏನಲ್ಲ ಹಿಂಗೆ ನಮ್ಮ ಈ ಸ್ಕೂಲ್ ಕನ್ನಡ ಪದ್ಯ ಹೇಳ್ದಂಗೆ ಪ್ರಾಸ ಸಮೇತ ಹೇಳ್ತೈತಿ ತಾತ. ಅರೆ ಹಾ ಮಂಜಿದಣ್ಣ, ಅರೆ ಈ ತಾತಾಗೆ ಬಂದ್ಬಿಟ್ಟು ಕಪ್ಪೆಗೆ ಕರ ತುಪ್ಪಗೆ ಜಲಿ ಅಂತ ಹೇಳ್ತಾರೆ ಇಲ್ಲ ಆ ಪದ್ಯಗೆ ನಮ್ದು ಬುಟ್ಟಿ ಒಳಗೆ ಐತೆ ಇಲ್ಲ. ಅರೆ ಐಸಾಗಿ ಹೇಳ್ಬಿಟ್ಟೈತೆ ಈ ತಾತ. ಇವನು ಯಾವನನು ಬುಡ್ಬುಡ್ಕೆ ದಾಸಪ್ಪ ಅಲ್ಲ ಇವನು ಯಾರೋ ದುಡ್ಡು ಹಿಡಿಯಕ್ ಬಂದಿರೋ ದಾಸಪ್ಪ ಇವನು. ಮಾಡ್ತೀನಿ ತಾಡ್ಕ ಹುಡುಗರ ಅವ್ನು ಹಿಡ್ಕೊಂಡ್ರಲ್ಲ ಎತ್ಲ ಓದ್ಗಿದನು ಬರ್ಲ ತಕೊಂಬತ್ತೀನಿ ಮೋಟ್ ಬರ್ಲ ಹಾಕೊಂಡು ಇಕ್ತೀನಿ ಹಿಡ್ಕೊಂಡು ಏರಿಕ್ತಾನೆ ಎಲ್ಲ ಸೇರ್ಕೊಂಡು ಬಂದು ಬೆಳಿಗ್ಗೆನ ಚೆನ್ನಾಗಿರೋರ್ಗೆಲ್ಲನ ಸಾಯ್ತೀಯ, ಇನ್ನು ಒಂದು ವಾರಕ್ಕೆ ಸಾಯ್ತೀಯ, 15 ದಿನಕ್ಕೆ ಸಾಯ್ತೀಯ ಅಂತಾನ ಎಲ್ಲರಿಗೂ ಎದುರಿಸ್ಕೊಂಡು ದುಡ್ಡು ವಸೂಲಿ ಮಾಡ್ತೆ. ಇಟ್ಕೊಂಡ್ರೆ ಹೇಳ್ತೀನಿ ಎಲ್ಲರೂ. ಅಜ್ಜಿ ಇರ್ಕಡೆ ತಾತು ಬಿಡೋದ್ ಬೇಡ, ಹೋಗು ಬರ್ಲ ಈ ನಾಯಿ ಹೊಡ್ಸದ್ ಹಣ್ಣೆ ಐತಲ್ಲ ತಗೊಂಬ ಏರಿಕ್ತಾನೆ. ಜಾತದ ಗಮ್ ಕೊಡ್ತಾ ಇತ್ತಲ್ಲ ಈ ತಾತನ ಬಟ್ಟೆಗೆ. ಅರೆ ಮಂಜಿದಣ್ಣ ಲೋಕದಣ್ಣ, ಈ ತಾತ ಸರಿ ಇಲ್ಲ, ಸೈತಾನ್ಗೆ ತಾತ ಇದು. ಬಟ್ಟೆದು ಒಳಗಡೆ ಸೆಂಟಿಗೆ ಹೊಟ್ಕೊಂಡು ಬಂದ್ಬಿಟ್ಟೈತೆ. ಆಚೆ ಬಟ್ಟೆಗೆ ನೋಡಾಕೆ ಒಳ್ಳೆ ಹಳೆ ಬಟ್ಟೆಗೆ ತರ ಐತೆ ಕಪಳ, ಒಳಗಡೆ ನೋಡಿದ್ರೆ ಸೆಂಟಿಗೆಲ್ಲ ಗಮ್ಗುಡಂಗೆ ಹಾಕೊಂಡು ಬಂದ್ಬಿಟ್ಟೈತೆ. ಯಪ್ಪ ಎಂತ ಕೆಲಸ ಮಾಡೈತಿ ತಾತ. ಯೋ ತಾತ ನಿಂಗೇನ್ ಗೊತ್ತಾಗಲ್ವೇ? ಹಿಂಗೆಲ್ಲ ವೇಷ ಹಾಕೊಂಡು ಬಂದು ನನ್ನಂತಕ್ಕೆ ಹೋಗಿ ದುಡ್ಡು ಆಯ್ತಲ್ಲ, ನೀನ್ ಯಾರನ್ನು ಕಣ್ಣ ಕುಗ್ಲಾರಿಲ್ಲ ಕಂತಾತ ನಿಂಗೆ. ಯೋ ಪಾಸ ಆಲೋಚನಲ್ಲ ನೀನಾಕಲ್ಲ ತಾತಂಗ ಅಡ್ಡ ಬಿದ್ದಿದ್ದ. ಅರೆ ಅಡ್ಡಾಗೆ ಬಿದ್ದಿಲ್ಲ, ಉದ್ದಾಗೆ ಬಿದ್ದಿಲ್ಲ ಮಂಜಣ್ಣ. ಅರೆ ಈ ತಾತ ನಿಮ್ದು ಇಬ್ಬರಿಗೆ ಕಲ್ಬಿಟ್ಟು ಓಡಾಡಕ್ಕೆ ನೋಡಿದ್ರೆ ಅಕ್ಕೆ ನಮ್ದು ಕಾಲ್ಗೆ ಇಟ್ಕೊಂಡ್ಬಿಟ್ಟೈತೆ. ಓಡಾಡಕ್ಕೆ ನೋಡ್ಬಿಟ್ರೆ ಹಂಗೆ ಕೈಡ ನಂಗೆ ಕೆಳಗಡೆ ಬಿದ್ಬಿಡ್ಬೇಕು. ಓಹೋ ಒಳ್ಳೆ ಹಿಡೀರಿ ಅಕ್ಕಣ, ಒಳ್ಳೆ ಹಿಡೀರಿ. ಇಟ್ಕೊಂಬರಲ್ಲ ಅಪ್ಪ, ಇಟ್ಕೊಂಬರ ಅವನ್ನ. ಇಲ್ಲಿ ಈ ಹುಣಸೆ ಗಿಡಕ್ಕೆ ಕಟ್ಟಾಕಿ ಗೌಡ್ರು ಕರೆಸಿ ಅದೇನು ಪಂಚಾಯತಿ ಮಾಡೋಣ. ಈಗ ಇಂಥ ಕಳ್ಳನ ಮಕ್ಕಳು ಮೈಗಳ್ರು ಈ ದುಡಿಯೋಕೆ ಕೈಲಾಗದ್ ನನ್ನ ಮಕ್ಕಳು ಇಂಥ ಕೆಲಸ ಮಾಡ್ತಾರೆ ಅಂತಾನೆ ಪಂಚಾಯತಿ ಹಾಕ್ಸಂಗ್ ಕಟ್ಟಾಕ್ರಿ ಇಲ್ಲಿ ಹೇಳ್ತೀನಿ. ನಮ್ಮೂರ್ನಾಗೆ ಇಂಥ ಯಾರು ಇರ್ಲಿಲ್ಲಪ್ಪ, ಇದೇ ಮೊದ್ಲು. ಅಯ್ಯಯ್ಯೋ ಅಜ್ಜಿ ಅಜ್ಜಿ ಅಂತ ಕೆಲಸ ಎಲ್ಲ ಮಾಡ್ಬೇಡ ಕಣಜ್ಜಿ. ಮನೆಗೆ ಬೋಲ್ ಕಷ್ಟ ಕಣಜ್ಜಿ, ಸಾಲ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ ಕಣಜ್ಜಿ. ಈ ಇಸ್ಪಿಟು ಪಸ್ಪಿಟು ಆಡಕ್ಕೆ ಹೋಗಿ ಎಲ್ಲನ ಕಳ್ಕೊಂಬಿಟ್ಟು ಸಾಲ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ ಕಣಜ್ಜಿ. ಅದು ಈ ಸಾಲ ತೀರ್ಸಕ್ಕೆ ಅಂತಾನ ಈ ದಾರಿ ಹಿಡ್ದೆ ಕಣಜ್ಜಿ, ಬೇರೆ ಏನು ದಾರಿ ಸಿಗದಲ್ಲೇನ. ಅಯ್ಯೋ ನಿನ್ ಜನ್ಮಕ್ಕಲ್ಲ ಅಕ್ಕ. ಅಲ್ಲ ಇಸ್ಪೀಟ್ ಆಡ್ ದುಡ್ಡು ಸೋತ್ರು ಹಿಂಗೆ ನಿನಗೆ ಬುದ್ಧಿ ಬರ್ಲಿಲ್ವೇ? ಕಷ್ಟಪಟ್ಟು ದುಡ್ದು ಕೂಲಿ ಪಾಲಿ ಮಾಡಿ ಸಾಲ ತೀರ್ಸ್ಬೇಕಪ್ಪ. ಹಂಗಂತಾನ ಅಮಾಯಕರು ಸಿಕ್ಕಿದ್ದಾರೆ ಅಂತಾನ ಮನ್ಮಂತಕ್ಕ ಹೋಗಿ ನೀನು ಸತ್ತೋಗ್ಚ, ನಾಳೆಗೆ ಸತ್ತೋಗ್ಚ, ಇನ್ನೊಂದು ವಾರಕ್ಕೆ ಸತ್ತೋಗ್ತಿ ಅಂತಾನ ಎದ್ರಸಿ ಹಿಂಗೆ ತಲೆ ಹೊಡೆದು ಬದುಕ್ತಿಯಲ್ಲ, ನಿನ್ಗೇನು ಅನ್ಸಲ್ವೇ? ಇಲ್ಲ ತಾಡಿ ಈ ಸತಿನ ಇಲ್ಲಿ ಬಿಟ್ರೆ ಬೇರೆ ಮಂತಕ್ಕೆ ಹೋಗಿ ಇದೇ ಕೆಲಸ ಮಾಡ್ತಾನೆ ನೀನು. ಗೌಡ್ರನ್ನ ಕರೆಸಿ ಪೊಲೀಸ್ನವ್ರಿಗೆ ಹಿಡ್ಕೊಡಿಸ್ತೀನಿ ತಾಡಿ. ಅಜ್ಜಿ ಹಂಗೆಲ್ಲ ಮಾಡ್ಬೇಡ ಕಣಜ್ಜಿ, ಅಂತ ಕೆಲಸ ಮಾಡಿಗಿಡ್ಯಾ. ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ಲಿ ಕಣಜ್ಜಿ. ಸಾಲ ತೀರ್ಸಕ್ಕೆ ಏನೇನೋ ಒಂದು ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ರು ನಮ್ಮ ಅಮ್ಮಂಗೆ ಹುಷಾರಿಲ್ಲ ಕಣಜ್ಜಿ. ನಮ್ಮ ಅಮ್ಮಂಗೆ ಕಾಯಿಲೆ ವಾಸಿ ಮಾಡಬೇಕು ಅಂತಾನೆ ಇನ್ನೊಂದು 10-15 ಸಾವಿರ ಸಾಲದ ಬಂದಿತ್ತು. ಅದಕ್ಕೆ ಒಂದು 2 ಮನೆ ಹಿಂಗೆ ಹೋಗ್ಬಿಟ್ಟು ಇನ್ನು ಬಿಟ್ಟು ಬಿಡೋಣ, ನೇರವಾಗಿ ಬದುಕೋಣ, ನ್ಯಾಯವಾಗಿ ಬದುಕೋಣ ಅಂತಾನೆ ಬಂದೆ ಕಣಜ್ಜಿ. ಜಾಸ್ತಿ ಇಲ್ಲ ಕಣಜ್ಜಿ. ಇನ್ನು ನಮ್ಮ ಅಮ್ಮ ತೀರಾ ಸೀರಿಯಸ್ಸು ಕಣಜ್ಜಿ. ಈ ಕೆಲಸ ಬಿಟ್ಬಿಡ್ತೀನಿ ಕಣಜ್ಜಿ, ಕಷ್ಟಪಟ್ಟು ದುಡ್ಕೊಂತೀನಿ ಕಣಜ್ಜಿ. ನಾನು ಹಿಡ್ಕೊಡ್ಬೇಡ್ರಿ ಕಣಜ್ಜಿ ಪೊಲೀಸ್ನವ್ರಿಗೆಲ್ಲನ. ನಿನ್ನ ನಾಲಿಗೆ ಮಣ್ಣಾಕ, ನಿನಗೆ ಹೇಳಕ್ಕೆ ಏನು ಅನ್ಸಲ್ವ ನಿನಗೆ? ನೋಡೋ ಅಪ್ಪಯ್ಯ, ನಿಮ್ಮ ಅಮ್ಮಂಗೇನೋ ಕಷ್ಟ ಹುಷಾರಿಲ್ಲ ಅಂತ ಹೇಳಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ತಿರ್ಗಾ ಏನಾನ ಈ ಊರ್ನಾಗೆ ಅಕ್ಕಪಕ್ಕ ಎಲ್ಲನ ಕಾಣಿಸ್ಕೊಂಡೆ ಏನಿಲ್ಲ. ಬಿಡ್ರ ಪಾಪ, ಬಿಟ್ಟು ಕಳ್ಸ್ರ ಹಾಳಾಗೋಗ್ಲಿ. ತಾತ ನಮ್ಮ ಅಜ್ಜಿ ಕೇಳಿಸ್ತು ತಾನೆ, ಇನ್ನ ಏನಾನ ಯಾರ್ದ ಮಂತಕ್ಕೆ ಹಿಂಗೆ ಸತ್ತೋಗ್ತೀರ, ನೀವು ಸತ್ತೋಗ್ತೀರ, ಅವ್ರು ಸತ್ತೋಗ್ತಾರ ಅಂತ ಹೋದ್ರೆ ಏನಿಲ್ಲ. ನೀನೇ ಹೇಳಲ್ಲ, ನಿನ್ ಫೋನ್ ನಂಬರ್ 9844 ನಮ್ ಕೈ ಸಿಗಾಕೊಂಡ್ರೆ ಕಲ್ಕಲ್ಲ ನಾನು ಹಾಕೋದು. ಹೋಗು ಸ್ನೇಹಿತರೆ, ನೀವು ನೋಡ್ಕೊಂಡ್ರಿ, ನಿಮ್ಮಂತಕ್ಕೂ ಯಾರನ್ನ ಹಿಂಗೆ ಸುಳ್ಳು ಬಿಲ್ಡೆ ಭವಿಷ್ಯ ಹೇಳ್ಕೊಂಬಂದ್ರೆ ಅವ್ರಿಗೆಲ್ಲನ ಯಾವ್ರಿಕೊಂಡು ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೊಂಡ್ರಿ. ಇವ್ರೆಲ್ಲನ ಇವ್ರ ಕೈಲಿ ಏನೂ ಆಗಲ್ಲ. ಹಂಗೇನ ಸಾಯರ್ನೆಲ್ಲ ಬದುಕ್ಸಂಗಿದ್ರೆ ಆಸ್ಪತ್ರೆಗೆ ಯಾರು ಹೋಗ್ತಿರ್ಲಿಲ್ಲ. ಎಲ್ಲ ಹಿಂಗ್ ಬುಡ್ಬುಡ್ಕೆ ದಾಸ ಇದ್ದೀರಿಂದನೇ ಹೋಗಿರೋರು.
ಭವಿಷ್ಯನೂ ಗೊತ್ತಿರಲ್ಲ, ಊರಾಗಿರೋ ಎಲ್ಲಾರ ಭವಿಷ್ಯನೂ ಹೇಳ್ತಾರೆ ಅಂತ. ನೀವು ಇಂಥ ಮೂಢನಂಬಿಕೆಗಳಿಗೆಲ್ಲ ಬಲಿಯಾಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಯಾರ ಲೈಕ್ ಮಾಡ್ರಿ, ಹಂಗನ್ನಿಸ್ತು ಮೊದ್ಲ ಕಮೆಂಟ್ನ ತಿಳಿಸ್ರಿ. ಎಲ್ಲಾರ್ಗು ಶೇರ್ ಮಾಡೋದು, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಟಾಟಾ ಟಾಟಾ.